ಆ ಧರ್ಮದಲ್ಲಿ ಲಾಸ್ಟ್ ಅಲ್ಲಿ ಹಿಂದೆಯಲ್ಲಿ ನಾನು ಈ ಧರ್ಮದವನು ಅಂತ ಹೇಳ್ಕೊಂಡವನು ಎಲ್ಲಾ ಧರ್ಮಗಳು ಸಮಾನವೇ ಅಂತ ಹೇಳೋದು ಯಾರಂತಂದ್ರೆ ಈ ಎರಡರಲ್ಲಿ ನೊಂದಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರನೇ. ಈ ಕಾರಣಕ್ಕಾಗಿ ಕೊನೆಯ ಮಾತು ನಂದು ಏನಪ್ಪಾ ಅಂತಂದ್ರೆ, ಇದು ಹೋಗ್ಬೇಕು ಜಾತಿ ಪಾತಿ ಅಂತಂದ್ರೆ, ಜಾತಿಗಳು ಧರ್ಮಗಳು ಹೋಗ್ಬೇಕು, ಸಮಾನತರಾಗಿ ಮನೆಗೆ ಬಾರ್ತೀನಿ ಹಾಗೆ ಅಂತಂದ್ರೆ ನಮ್ಮಲ್ಲಿ ಮೊದಲು ಸಮಾನತೆ ಬರಬೇಕು. ಇವತ್ತೇನು ಆಡಿಯೋ ಫಂಕ್ಷನ್ ಮಾಡ್ತಾ ಇದೀವಿ, ಇದೇ ಕಾರ್ಯಕ್ರಮಗಳನ್ನ ಇದೇ ವಿಚಾರವನ್ನ ತಥಾಗತ ಗೌತಮ್ ಬುದ್ಧರು 2600 ವರ್ಷಗಳ ಮುಂದೆನೆ ಮಾಡಿದ್ರು. ಕ್ರಾಂತಿಕಾರ ಬಸವಣ್ಣವರು ಮಾಡಿದ್ರು, ಕನಕದಾಸರು ಮಾಡಿದ್ರು, ಸರ್ವಜ್ಞರು ಮಾಡಿದ್ರು, ಮತ್ತು ರೆಡ್ಡಿ ವೇಮನಗರ್ ಅವರು ಮಾಡಿದ್ರು, ಪೆರಿಯಾರ್ ರಾಮಸ್ವಾಮಿ ಅವರು ಮಾಡಿದ್ರು, ಫುಲೆ ಜ್ಯೋತಿಬಾ ಫುಲೆ ಅವರು ಮಾಡಿದ್ರು. ಇವರೆಲ್ಲರೂ ಕೂಡ ಮಾಡ್ಕೊಂಡು ಬಂದಂಥದ್ದು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಈ ದೇಶದಲ್ಲಿ ಜಾತಿ ಹೋಗಿಲ್ಲ. ಆ ಕಾರಣಕ್ಕಾಗಿ ಒಂದೇ ಮಾತು ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಬರಬೇಕಾಗಿರ್ತಕ್ಕಂಥ ಗುಣ ಏನಪ್ಪಾ ಅಂತಂದ್ರೆ, ನಮ್ಮ ಧರ್ಮ ಶ್ರೇಷ್ಠ ಅಂತಕ್ಕದನ್ನ ಬಿಟ್ಟು ನಮ್ಮ ಧರ್ಮ ಶ್ರೇಷ್ಠ ನಮ್ಮ ಮನೆಯಲ್ಲಿ, ಆಚೆ ಹೋದ್ರೆ ಎಲ್ಲರ ಧರ್ಮ ಕೂಡ ನಮ್ಮ ಧರ್ಮನೇ, ನಾವೆಲ್ಲರೂ ಸಮಾನತ್ರು ಅಂತೇಳಿ ಮನೋಭಾವ ಬರಬೇಕು. ಮನೆ ಒಳಗಡೆ ನಮ್ಮ ಜಾತಿ ಇದ್ರೂ ಪರವಾಗಿಲ್ಲ, ಆಚೆ ಬಂದ್ರೆ ನಾವೆಲ್ಲ ಭಾರತೀಯರು, ನಾವೆಲ್ಲ ಕರ್ನಾಟಕದವರು, ನಾವೆಲ್ಲ ಮನುಷ್ಯರು, ನಮಗೆ ಗೌರವ ಸಿಗಬೇಕು ಅಂತೇಳಿ ಎಲ್ಲರನ್ನೂ ಕೂಡ ನಮ್ಮಂತೆ ಪ್ರೀತಿಸಿದ್ರೆ ಅದಕ್ಕೆ ಸಮಾನತೆ ಸಿಗುತ್ತೆ, ಇದು ಹೋಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಎಲ್ರಿಗೂ ಹೊಂದಿಸ್ತಾ ನಮ್ಮ ಮಾಧ್ಯಮ ಮಿತ್ರದವ್ರಿಗೆ ಮತ್ತು ನಮ್ಮ ಓಡಿ ರಾಮಚಂದ್ರ ಸರ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ, ಜೈ ಭೀಮ್. ಹೊಂದಾಣಿಕೆ ಇದೆ. ಅವ್ರು ಬರೀ ತೋರಿಕೆಗಾಗಿ ಈ ಧ್ವನಿ ಸುರುಳಿ ಮಾಡಲಿಲ್ಲ ಅಂತ, ಅದಕ್ಕೆ ನಾನೇ ಐ ವಿಟ್ನೆಸ್, ನಾನೇ ಸಾಕ್ಷಿಯಾಗಿದ್ದೇನೆ. ಯಾಕೆಂದರೆ ನಮ್ಮನ್ನು ಅನೇಕ ಕಾರ್ಯಕ್ರಮಗಳಿಗೆ ಅವರು ಆಹ್ವಾನಿಸಿ ಸರ್ವಧರ್ಮದಲ್ಲಿ ಕೂಡ ಅವರು ಸರ್ವಧರ್ಮರ ಪ್ರತಿಯೊಬ್ಬರನ್ನು ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈ ಹಾಡು ಅವರು ಹಾಡಿರೋದಕ್ಕೆ ಸೂಕ್ತವಾದಂಥ ಭಾಳ ಜನರು ಹೆಸರಿಟ್ಕೊಳ್ತಾರೆ ಕೆಂಪಮ್ಮ ಅಂತ. ಒಂದು ವೇಳೆ ಯಾರಾದರೂ ಇಲ್ಲಿದ್ದರೆ ಕ್ಷಮಿಸಿರಿ, ಆದರೆ ಅವರು ಕೆಂಪಗಿರೋದಿಲ್ಲ. ಹಾಗೆ ಇವರು ತೋರಿಕೆಗಾಗಿ ಆಡಲಿಲ್ಲ, ಅವ್ರು ನಿಜವಾಗ್ಲೂ ಕೂಡ ಅವರ ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ಏನು ಇವತ್ತು ಜಾತಿ ಧರ್ಮಗಳ ವಿರುದ್ಧವಾಗಿ ಆಗ್ಬೋದು, ಈ ಎಷ್ಟೇ ಕೋಟಿ ಇಟ್ಕೊಂಡ್ರು ಏನು ದಾನ ಧರ್ಮ ಮಾಡಿದಿರ, ಮತ್ತೆ ಈ ಪ್ರಕೃತಿನ ಎಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ 3 ಹಾಡುಗಳನ್ನ ಆಡಿರೋದು. ಅದನ್ನ ನಮ್ಮ ಸಹೋದರ ಮಂಜು ಕವಿ ಅವರು ಮೈಸೂರು ಬಹಳ ಈಗಾಗಲೇ ಅವರು 100 ಸಿನಿಮಾಗಳಿಗೆ ಕತೆ ಬರ್ದಿದ್ದಾರೆ, ಹಾಡುಗಳನ್ನ ಆಡಿದ್ದಾರೆ, ಬರ್ದಿದ್ದಾರೆ. ಜೊತೆಗೆ ಈಗಾಗಲೇ ಒಳ್ಳೆ ಕಲಾವಿದರು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಯಾರನ್ನೂ ಬೆಳೆಸೋದಲ್ಲ, ಇಂಥ ಒಂದು ಕಲಾವಿದರನ್ನ ದಯವಿಟ್ಟು ಮಾಧ್ಯಮದವರು, ಸಿನಿಮಾ ಇಂಡಸ್ಟ್ರಿ ಆಗ್ಬೋದು, ಎಲ್ಲರೂ ಇಂಥವ್ರನ್ನ ಬೆಳೆಸ್ಬೇಕು. ಇವರಲ್ಲಿ ಒಳ್ಳೆ ಕಲೆ ಇದೆ, ಅದಕ್ಕೆ ಬೆಲೆ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವ್ರನ್ನ ಬೆಳೆಸುವಂತ ಕೆಲಸ ಮಾಡಬೇಕು. ತುಂಬಾ ನೋವಾಗುತ್ತೆ. ಈಗಾಗಲೇ ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ಟೆಂಪರ್ ಆಗ್ಬೋದು, ಮತ್ತೆ ಬಡವನ ಮಕ್ಕಳನ್ನ ಬೆಳೆಸ್ಬೇಕು ಕಣ್ರಿ ಅಂತ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಂಜು ಕವಿಯವರು. ಇಂಥವ್ರಿಗೆ ನಿಜವಾಗ್ಲೂ ಸಾಥ್ ಕೊಟ್ರೆ ಒಳ್ಳೆ ಇಂಡಸ್ಟ್ರಿಗೆ ಹೆಸರು ತರುವಂತ ಕೆಲಸ, ಈ ಶಕ್ತಿ ಇವರಲ್ಲಿದೆ. ಇಂಥವ್ರನ್ನ ದಯವಿಟ್ಟು ಏನು ಈ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು, ಇನ್ನಿತರರು ಇವ್ರನ್ನ ಮುಂದಕ್ಕೆ ತರುವಂತ ಕೆಲಸ ಮಾಡಬೇಕು. ನಾವು ಇವ್ರ ಜೊತೆಗೆ ಇರ್ತೀವಿ, ಮುಂದಕ್ಕೆ ತಗೊಂಡು ಹೋಗ್ತೀವಿ. ಜೊತೆಗೆ ಈ ಒಂದು ಏನು ಇವತ್ತು ಈ ಸಾಂಗ್ ಬಿಡುಗಡೆ ಆಗಿದೆ, ಇದು ಇಡೀ ದೇಶಕ್ಕೆ ಮಾದರಿ ಆಗಲಿ ಅನ್ನೋದೇ ಆಸೆ. ನಮ್ಮಲ್ಲಿರ್ತಕ್ಕಂಥ ಏನು ಬಸವಣ್ಣವರು ಮತ್ತೆ ಬೌದ್ಧರು, ನಮ್ಮ ಗೌತಮ ಬುದ್ಧರು ಆಗ್ಬೋದು, ಇನ್ನಿತರ ಎಲ್ಲಾ ಕನಕದಾಸರು ಏನೇನು ಹೇಳಿದ್ದಾರೆ, ಕುಲವೆಂದು ಒಡೆದಾಡದಿರು ನಮ್ಮ ಕುಲದ ನೆಲೆ ಬಲ್ಲಿರ ಅಂತ. ಮತ್ತೆ ಏನು ಯಾವುದೇ ಜಾತಿ ಧರ್ಮ ಇಲ್ಲ, ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾನತೆಯಿಂದ ಬದುಕಬೇಕು, ಬಾಳ್ಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಹೋಗ್ಬೇಕಾಗಿದೆ. ಯಾಕೆಂದ್ರೆ ಈ ರಾಜಕೀಯವಾಗಿ ನೋಡ್ತಾ ಇದ್ರೆ ಎಲ್ಲಾ ಕಡೆನೂ ಅಷ್ಟೇ, ಎಲ್ಲಾದ್ರಲ್ಲೂ ಇವತ್ತು ಜಾತಿ ಧರ್ಮಗಳಿಗೆ ಬೆಂಚಿ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ, ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ. ಎಲ್ಲರನ್ನು ನಿಜವಾಗ್ಲೂ ಆ ಒಂದು ಕತ್ತಲೆಗೆ ಇವತ್ತೇನು ಟೈಟ್ಲ್ ಕೊಟ್ಟಿದೀವಿ, ಕತ್ಲೆ ಬೆಳಕಿಗೆ ತಳ್ತಾ ಇದ್ದಾರೆ. ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಇಂಥ ಪ್ರಯತ್ನಗಳು ಆಗ್ತಾ ಇರಬೇಕು. ನಿಜ, ಈಗ ಆಗಿನ ಕಾಲದಲ್ಲಿ ಬಸವಣ್ಣವರು ಇನ್ನಿತರ ಎಲ್ರೂ ಸಹ ಜಾತಿಯನ್ನು ನಿರ್ಮೂಲನೆ ಆಗ್ಬೇಕು, ಮಾನವ ಧರ್ಮ, ಮಾನವ ಕುಲ ಬರಬೇಕು ಅಂತ ಹೇಳಿದ್ರು. ಬಟ್ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇರ್ಬೇಕು. ಯಾರೋ ಒಬ್ರು ಇಂಥ ಕಲಾವಿದರ ಜೊತೆಗೆ ನಾವು ಪ್ರಯತ್ನ ಮಾಡಿ ಇದನ್ನ
ಹೋಗಲಾಡಿಸುವಂತ ಕೆಲಸ, ಅದನ್ನ ಮರೆಯುವಂತ ಕೆಲಸ, ಜಾತಿ ಧರ್ಮಗಳನ್ನು ಮರಿಬೇಕು. ನಾವು ಮಾನವ ಕುಲ, ನಾವು ಸಾಯ್ತೀವಿ ಬದುಕ್ತೀವಿ ಅಂತ ಗೊತ್ತಿದ್ರೂನು ನಾವು ಈ ಜಾತಿ ಧರ್ಮಗಳಲ್ಲಿ ಫಲ ಏನ್ ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಮಂಜು ಕವಿಗೆ, ಜೊತೆಗೆ ಇಲ್ಲಿ ಏನು ಗಣ್ಯರು ಬಂದಿದ್ದಾರೆ, ಮಳವಳ್ಳಿ ಮಹದೇವ ಸ್ವಾಮಿಗಳು, ಎಲ್ಲಾ ಧರ್ಮದ ಗುರುಗಳು, ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು, ಮುನಿಮಾರಪ್ಪ ಸರ್ ಅವರು, ಇನ್ನೂ ಹೋರಾಟಗಾರರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ನಿಜವಾಗ್ಲೂ ನಾವು ಅವ್ರಿಗೆಲ್ಲ ಋಣಿಯಾಗಿರ್ತೀನಿ. ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ಈ ಧ್ವನಿಸುವಳಿ ಸಾಂಗಲ್ಲಿ ಎಲ್ಲಾ ಧರ್ಮದ ನಾಯಕರು ಸರ್, ಅದೇ ಹೇಳ್ತಾ ಇರೋದು, ಇದನ್ನೆಲ್ಲ ನಾವು ಸಮಾನತೆಯಿಂದ, ಎಲ್ಲಾ ಧರ್ಮಗಳು ಸಮಾನತೆಯಿಂದ ಒಂದಾಗಿ ಇದ್ದೀವಿ ಅನ್ನೋದ ಪ್ರೂವ್ ಮಾಡ್ಬೇಕು ಅಂತ. ಯಾಕೆಂದ್ರೆ ಇವತ್ತು ಯಾವ ಒಂದು ಧರ್ಮ ನೋಡಿದ್ರೆ, ಒಂದು ಜಾತಿ ನೋಡಿದ್ರೆ ಆಗಲ್ಲ, ಒಂದು ಧರ್ಮ ನೋಡಿದ್ರೆ ಆಗಲ್ಲ. ನಾವೆಲ್ಲರೂ ಜೊತೆಯಲ್ಲಿ ಇದೀವಿ, ಒಂದು ಕುಟುಂಬದವರಾಗಿದ್ದೀವಿ. ಮಾನವ ಕುಲ ಅನ್ನೋದು ನಾವು ಪ್ರೂವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಅವ್ರನ್ನೆಲ್ಲ, ಎಲ್ಲಾ ಧರ್ಮದ ಗುರುಗಳನ್ನು, ಎಲ್ಲಾ ಜಾತಿ ಧರ್ಮದವರು ಎಲ್ಲದಕ್ಕೂ ಸೇವೆ ಮಾಡ್ತಾ, ಎಲ್ಲಾ ಜಾತಿ ಧರ್ಮಗಳಲ್ಲಿ ಬಡವರಿದ್ದಾರೆ ಸರ್. ಅವ್ರ ನ್ಯಾಯ ಸಿಗ್ಬೇಕು ಅನ್ನೋದೇ ನಮ್ಮ ಬಹಳ ವಿಶೇಷದಿಂದಲೇ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಮಂಜು ಕವಿಯವರ ಸಾಹಿತ್ಯದಲ್ಲಿ ಸಮಾಜ ಸೇವಕರು, ಸಮಾಜದ ಸುಧಾರಕರು ಆದಂತಹ ಉರುಡಿ ಚಿನ್ನಿ ರಾಮಚಂದ್ರ ಅಂತ ಏನ್ ಕರಿತೀವಿ, ಉರುಡಿ ಚಿನ್ನಿ ಅವರ ಕಂಠಧ್ವನಿಯಲ್ಲಿ ಮೂಡಿ ಬಂದಂತಹ ಒಂದು ವಿಶೇಷವಾದಂತಹ ಗೀತೆ ಜಾತಿ ಧರ್ಮಗಳ ಜಂಜಾಟದಲ್ಲಿ ಅಂತ. ಖಂಡಿತ ಇದು ಕೇವಲ ಒಂದು ಜಿಲ್ಲೆ, ಒಂದು ತಾಲೂಕು ಅಥವಾ ಒಂದು ರಾಜ್ಯದ ಸಮಸ್ಯೆ ಆಗಿಲ್ಲ. ಇಡೀ ದೇಶಾದ್ಯಂತ ಇದು ಬಹಳ ವಿಜೃಂಭಿಸ್ತಾ ಇದೆ. ಇವತ್ತು ಜಾತಿಗಳ ನಡುವೆ ಕಲಹಗಳು, ಧರ್ಮಗಳ ನಡುವೆ ಕಲಹಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮನುಷ್ಯ ಜಾತಿ ದೊಡ್ಡದು, ಅದಕ್ಕಿಂತ ಯಾವ ಜಾತಿನೂ ದೊಡ್ಡದಿಲ್ಲ, ಯಾವ ಧರ್ಮನೂ ದೊಡ್ಡದಿಲ್ಲ, ಮಾನವೀಯತೆನೇ ದೊಡ್ಡದು ಅಂತ ಸಾರುವಂತ ಒಂದು ವಿಶೇಷವಾದಂತಹ ಗೀತೆಯನ್ನ ಹಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ನಾವೆಲ್ಲರೂ ಕೂಡ ಈ ತತ್ವಗಳನ್ನ ಅಳವಡಿಸ್ಕೋಬೇಕು. ಸುಮ್ನೆ ಎಲ್ಲೋ ಭಾಷಣಗಳು ಮಾಡೋದು, ವೇದಿಕೆಗಳು ಸಿಕ್ಕಿದ್ರೆ ಒಂದೊಂದು ಗಂಟೆ ಭಾಷಣ ಬಿಗೋದ್ರಿಂದ ಏನಿಲ್ಲ. ಇಲ್ಲಿ ಭಾಷಣ ಬಿಗಿದು ಹೊರಗಡೆ ಹೋಗಿ ನಂದೇ ದೊಡ್ಡದು ಅಂದ್ರೆ ಏನು ಪ್ರಯೋಜನ ಆಗೋದಿಲ್ಲ. ನಾವು ನಿಜವಾಗ್ಲೂ ಮಾನವೀಯ ನೆಲೆಯಲ್ಲಿ ನಡಿಬೇಕಾಗಿದೆ. ಧರ್ಮಗಳು ಇರೋದು ಮನುಷ್ಯನ ಸುಧಾರಣೆ ಮಾಡ್ಲಿಕ್ಕೆ ಹೊರತು ಮನುಷ್ಯರ ನಡುವೆ ಬೆಂಕಿ ಹಚ್ಚಕ್ಕೆ ಯಾವ ಧರ್ಮನೂ ಇಲ್ಲ. ನಿಜವಾಗ್ಲೂ ನಾವು ಓದಂತಹ ಸಂದರ್ಭದಲ್ಲಿ ಈ ದಿನ ಮಂಜು ಕವಿಯವರ ಒಂದು ಸಾಹಿತ್ಯದಲ್ಲಿ ಮೂಡಿಬಂದಿರತಕ್ಕಂಥ ಜಾತಿ ಧರ್ಮಗಳ ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನೋ ಒಂದು ಅದ್ಭುತವಾದಂತಹ ಒಂದು ಗೀತೆಯನ್ನ ಇವತ್ತು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಸಂಸ್ಥಾಪಕರು ಆಗಿರ್ತಕ್ಕಂಥ ಉಡಿ ರಾಮಚಂದ್ರರವರ ಒಂದು ಕಂಠದಲ್ಲಿ ಇವತ್ತೇನು ಮೂಡಿ ಬಂದಿದೆ. ಅವರ ಇಬ್ಬರಿಗೂ ಮೊದಲನೇದಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಪ್ರಸ್ತುತ ಕಾಲಮಾನಕ್ಕೆ ಇವತ್ತಿನ ಪರಿಸ್ಥಿತಿಗೆ ನಿಜವಾಗ್ಲೂ ಬೇಕಾಗಿರ್ತಕ್ಕಂತ ಹಾಡು. ಯಾಕಂತ ಹೇಳಿದ್ರೆ ಇವತ್ತು ಭಾರತ ದೇಶ ಅಪಾಯದ ಅಂಚಿನಲ್ಲಿದೆ. ಇವತ್ತು ಧರ್ಮಗಳ ಮಧ್ಯೆ ಇವತ್ತು ವಿಭಿನ್ನವಾದಂತಹ ಒಂದು ಭಾರತ ದೇಶ, ಅನೇಕ ಧರ್ಮಗಳನ್ನ ಒಳಗೊಂಡಂತೆ, ಅನೇಕ ಜಾತಿಗಳನ್ನ ಒಳಗೊಂಡಂತೆ ಭವ್ಯವಾದಂತ ಒಂದು ಭಾರತ ದೇಶ ಏನಿತ್ತು, ಇವತ್ತು ಅದು ಎಲ್ಲೋ ಒಂದು ಕಡೆ ಅಪಾಯದ ಅಂಚು ಕಡೆಗೆ ಇವತ್ತು ಸಾಗ್ತಾ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ಮಂಜು ಕವಿ ಅಂತ ಒಂದು ಯುವ ಕವಿಗಳು ಇವತ್ತು ಮುಂದಿನ ಅಪಾಯವನ್ನ ಅರಿತು ಇವತ್ತು ಅಂತ ಅದ್ಭುತವಾದಂತ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ, ಮನುಷ್ಯರೆಲ್ಲರೂ ಒಂದೇ ಅನ್ನೋ ಸಾರುವಂತ ಒಂದು ಗೀತೆಯನ್ನ, ಅದ್ಭುತವಾದಂತ ಗೀತೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಲನಚಿತ್ರ ರಂಗದಲ್ಲಿ ಒಳ್ಳೆ ಹೆಸರು ಬರ್ಲಿ ಅಂತೇಳಿ, ಮತ್ತೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಉಡಿ ಚಿನ್ನಿ ಸರ್ಗೂ ಸಹ ಒಳ್ಳೆ ಹೆಸರು ಚಲನಚಿತ್ರ ರಂಗದಲ್ಲಿ ಬರ್ಲಿ ಅಂತ ಹೇಳಿ ಅವರಿಗೆ ಶುಭಾಶಯಗಳ. ಉಡಿ ಚಿನ್ನಣ್ಣವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಯಾಕಂದ್ರೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಆಲ್ರೆಡಿ ಮಾಡ್ತಾ ಇದಾರೆ. ನಮ್ಮಂತ ಯುವಕರಿಗೆ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾತಿ ಜಂಜಾಟದಲ್ಲಿ ಅನ್ನೋ ಒಂದು ಅದ್ಭುತವಾದಂತಹ ಧ್ವನಿಸುರುಳಿ ಬಿಡುಗಡೆ ಆಗಿದ್ದು ಬಹಳ ಸಂತೋಷ ಆಯ್ತು. ಇವತ್ತು ಪ್ರತಿಯೊಬ್ಬರು ತಲೆಯಲ್ಲಿರೋದು ನಂದು ಮೇಲ್ ಜಾತಿ, ನಂದು ಕೀಳ್ ಜಾತಿ ಅನ್ನೋ ಒಂದು ಬಹಳ ತಾರತಮ್ಯದಲ್ಲಿ ಮಾತಾಡ್ತಾರೆ. ಸೊ ಒಂದೇ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸೂರ್ಯನ್ಗಿಲ್ಲ ಜಾತಿ, ಚಂದ್ರನ್ಗಿಲ್ಲ ಜಾತಿ, ಗಾಳಿಗಿಲ್ಲ ಜಾತಿ, ತಿನ್ನೋ ಅನ್ನಕ್ಕಿಲ್ಲ ಜಾತಿ, ನಾವ್ಯಾಕೆ ಜಾತಿ ಅಂತ ಬಡದಾಡಿ ಸಾಯ್ಬೇಕು ಹೇಳಿ. ಮನುಷ್ಯ ಜಾತಿ ಒಂದೇ ಈ ಭೂಮಿ ಮೇಲೆ ಶಾಶ್ವತವಾಗಿರುವಂತದ್ದು. ನಾವೆಲ್ಲರೂ ಮನುಷ್ಯರು, ಮಾನವರಾಗ್ಬೇಕು. ಫಸ್ಟ್ ಮನುಷ್ಯತ್ವ ನಮ್ಮಲ್ಲಿ ನೆಲೆಯೂರ್ಬೇಕು. ಇವತ್ತು ಎಷ್ಟೋ ಜನ ಬೀದಿ ಬದಿಯಲ್ಲಿ ಸಾಯುವಂತ ವ್ಯಕ್ತಿಗಳಿದ್ದಾರೆ. ಅವರು ಎಷ್ಟು ಕಷ್ಟ ಪಡ್ತಿದಾರೆ ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಉಡಿ ಚಿನ್ನಣ್ಣವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರು ಇದು ಆಲ್ರೆಡಿ 3ನೇ ಸಾಂಗು. ಪ್ರತಿಯೊಂದು ಸಾಂಗ್ನು ಕೂಡ ಅದ್ಭುತವಾಗಿ ಅವರು ಅದನ್ನ ಅವರೊಂದು ಗಾಯನದ ಮುಖಾಂತರ ಎಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಿದ್ರೆ ಬಹಳ ಸಂತೋಷ ಆಗತ್ತೆ. ಇನ್ನೂ ಅತಿ ಹೆಚ್ಚು ಅವ್ರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತನ್ನ ಕೊಡ್ಲಿ. ಎಲ್ಲಾ ಕನ್ನಡಿಗರ ಆಶೀರ್ವಾದ ಸಿಗ್ಲಿ. ಈ ರೀತಿ ಕೆಲಸಗಳು, ಈ ರೀತಿ ಸಮಾಜದ ಬದಲಾವಣೆಯ ಕೆಲಸಗಳು ಆಗ್ಬೇಕು. ಅದು ಉಡಿ ಚಿನ್ನಣ್ಣವರಿಂದ ಆಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಈ ಒಂದು ವೇದಿಕೆಗೆ ಕರೆಸಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾವುದು ಜಾತಿ ಗೀತಿ ಅಂತ ಏನೂ ಇಲ್ಲ. ಮನುಷ್ಯ ಜಾತಿ ಒಂದೇ. ಮನುಷ್ಯರು ಪ್ರತಿಯೊಬ್ಬ ಕಷ್ಟದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಕಷ್ಟದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಸಪೋರ್ಟ್ ಮಾಡಿ, ಸಹಾಯ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜಂಜಾಟದಲ್ಲಿ
ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಯನ್ನ ರಚಿಸಿ ರಾಗ ಸಂಯೋಜನೆ ಮಾಡಿದ್ದೀನಿ. ಅದಕ್ಕೆ ನನ್ನ ಪ್ರೀತಿಯ ಅಣ್ಣನವರಾದ ಗೂಡಿಚಿನ್ನಿ ಅಣ್ಣನವರು ಅದ್ಭುತವಾಗಿ ದನಿ ನೀಡಿದ್ದಾರೆ. ಸಮಾಜದಲ್ಲಿ ನಾವೆಲ್ಲರೂ ಸಮನಾಗಿ ಬಾಳಬೇಕು ಅನ್ನೋದು ಈ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಗಾಳಿ ಬೆಳಕು ನೀರು ಸೃಷ್ಟಿಕರ್ತ ಕೊಟ್ಟಿದ್ದಾನೆ. ಅವ್ರು ಯಾವ ಜಾತಿ ಅಂತ ಹೇಳಿ ನಮಗೆ ಸೃಷ್ಟಿಕರ್ತ ನಮಗೆ ಗಾಳಿ ಬೆಳಕು ನೀರನ್ನ ನೀಡಿಲ್ಲ. ನಾವೆಲ್ಲರೂ ಸರ್ವಧರ್ಮ ಸಮನ್ವಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಹಾಸ್ಪಿಟ್ಲಲ್ಲಿ ಹೋಗಿ ಒಂದು ಬ್ಲಡ್ ಕೊಡ್ತೀವಿ, ಎಮರ್ಜೆನ್ಸಿಗೆ ಡಾಕ್ಟ್ರು ಯಾವ ಜಾತಿಯ ಬ್ಲಡ್ ಅಂತ ಕೇಳಲ್ಲ. ಅನ್ನ ಬೆಳೆಯೋ ರೈತ ತಾನು ಅನ್ನ ಬೆಳೀತಾ ಇರ್ತಾನೆ, ಯಾವ ಜಾತಿ ವರ್ಗದವರು ರೈತನಾಗಿ ಬೆಳೀತಾ ಇದ್ದಾರೆ, ನಮ್ಮ ದೇಶಕ್ಕೆ ಅನ್ನ ನೀಡ್ತಾರೆ ಅಂತ ಕೇಳಲ್ಲ. ಗಡಿಲಿ ಯೋಧರು ನಮ್ಮ ದೇಶ ರಕ್ಷಣೆ ಮಾಡ್ತಾ ಇರ್ತಾರೆ, ಅವ್ರದ್ದು ಯಾವ ಧರ್ಮ ಅಂತ ನಾವು ಯಾರು ಕೇಳಲ್ಲ. ಸೊ ಇದೆಲ್ಲ ಇಟ್ಕೊಂಡ್ಮೇಲೆ ನಾವು ಯಾಕೆ ಜಾತಿ 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 ಅಂತ ಹೊಡೆದಾಡ್ತೀವಿ ಅನ್ನೋದು ನಿಜವಾಗ್ಲೂ ಇವತ್ತಿಗೂ ಗೊತ್ತಿಲ್ಲ. ಎಲ್ಲ ಅವರವ್ರ ಧರ್ಮ ಅವರವರ ಇದಕ್ಕೆ ಸೀಮಿತವಾಗಿ ಜೀವನ ಪೂರ್ತಿ ಅವರು ಸತ್ತೇ ಹೋಗ್ಬಿಡ್ತಾರೆ ಜಾತಿ ಧರ್ಮಗಳ ಹೊಡೆದಾಟದಲ್ಲಿ. ನಿಜವಾಗ್ಲೂ ಅವ್ರಿಗೆ ಎಷ್ಟು ವಯಸ್ಸಾಗಿದೆ, ನಮ್ಗೆ ಎಷ್ಟಾಗಿದೆ ಅನ್ನೋದೇ ಗೊತ್ತಾಗದೆ ಅರಿವಿಲ್ದೆ ಹೋಗುತ್ತೆ. ನಾವೆಲ್ಲರೂ ಮಾನವ ಕುಲ ಒಂದೇ ಅಂತ ಹೇಳಿ ಈ ಗೀತೆಯಲ್ಲಿ ಅದ್ಭುತವಾಗಿ ನಮ್ಮ ಊಡಿಚಿನ್ನಿ ಅಣ್ಣವರು ದನಿಯನ್ನು ನೀಡಿ ಒಂದು ಸಮಾಜಕ್ಕೆ ಸಂದೇಶವನ್ನ ಸಾರಿದ್ದಾರೆ. BSS ನ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ಊಡಿಚಿನ್ನಿ ಅಣ್ಣನವರ ಎಲ್ಲಾ ಸ್ನೇಹಿತರಿಗೂ ಹಾಗೂ ನಮಗೆ ಚಿಂತಾಮಣಿ ಅಮರ್ ಸರ್ ಅವರು ಬಂದಿದ್ದಾರೆ. ನಮ್ಮ ಪ್ರತಿಯೊಂದು ಪ್ರೋಗ್ರಾಮ್ಗೂ ನಮ್ಮ ಬೆನ್ನೆಲುಬಾಗಿ ನಿಂತು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಯೋಗೇಶ್ ಅಣ್ಣ ಬಂದಿದ್ದಾರೆ, ಯೋಗೇಶ್ ಸರ್ ಬಂದಿದ್ದಾರೆ. ನಿಜವಾಗ್ಲೂ ನೋಡಿ ಅವರು ತುಂಬಾ ಪುಣ್ಯ ಮಾಡಿದ್ದಾರೆ. ನಮಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇದ್ದಾರೆ. ಬಟ್ ಅವ್ರಿಗೆ ಎಷ್ಟೋ ಜನ ತಾಯಂದಿರಿದ್ದಾರೆ, ಎಷ್ಟೋ ಜನ ತಂದರಿದ್ದಾರೆ, ಎಷ್ಟೋ ಜನ ಸಹೋದರರಿದ್ದಾರೆ. ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಸರ್. ಅಂತವ್ರದ್ದೆಲ್ಲ ಸೇವೆ ಮಾಡ್ಕೊಂಡು ಅದು ಮಾಡೋದ್ರಿಂದ ನಿಜವಾಗ್ಲೂ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಎಲ್ಲೋ ಬೀದಿ ಬದಿಲ್ ಬಿದ್ದಿರ್ತಾರೆ, ಅವ್ರು ಯಾವ ಊರವರು ಯಾವ ಜಾತಿ ಅಂತೇಳಿ ಎಷ್ಟೋ ಶ್ರೀಮಂತರು ಕೇಳಲ್ಲ. ಅಂಥವ್ರನ್ನೆಲ್ಲ ರಕ್ಷಣೆ ಮಾಡಿ ಅವ್ರನ್ನೆಲ್ಲ ಆರೈಕೆ ಮಾಡಿ ಸ್ವಂತ ತಂದೆ ತಾಯಿಗಳ ತರ ನೋಡ್ತಾ ಇದ್ದಾರೆ.